6ನೇ ಜಾಗದಲ್ಲಿ ಸಿಕ್ಕಿದ ಮೂಳೆಗಳ ವಿವರ ಲಭ್ಯವಾಗಿದೆ. ತಲೆಬುರುಡೆ ಸೇರಿ 12 ಮೂಳೆಗಳು ಪತ್ತೆಯಾಗಿದೆ. ಸಮಾಧಿಯಲ್ಲಿ ಸಿಕ್ಕಿದೆ ಪುರುಷನ ಒಳ ಉಡುಪು. ನೇತ್ರಾವತಿ ಸ್ನಾನಘಟ್ಟದ ಬಳಿ ಇವತ್ತು ಅಗೆಯಲಾದಂತಹ ಸ್ಪಾಟ್ನಲ್ಲಿ ಸಿಕ್ಕಂತಹ ಮೂಳೆಗಳ ವಿವರ ಲಭ್ಯವಾಗಿದೆ. ತಲೆಬುರುಡೆ ಸೇರಿ 12 ಮೂಳೆಗಳು ಪತ್ತೆಯಾಗಿದೆ. ಸಮಾಧಿಯಲ್ಲಿ ಪುರುಷನ ಒಳ ಉಡುಪು ಕೂಡ ಸಿಕ್ಕಿದೆಯಂತೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಸೂರ್ಯಕುಮಾರ್ ಸರ್, ನಾವು ಈಗ ನೋಡ್ತಾ ಇದ್ದೀವಿ, ಮೂಳೆಗಳು ಸಿಕ್ಕಿದೆ, ತಲೆಬುರುಡೆ ಸಿಕ್ಕಿದೆ, ಇದರ ಜೊತೆಗೆ ಪುರುಷನ ಒಳ ಉಡುಪು ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಇಷ್ಟು ವರ್ಷಗಳ ಕಾಲ ಬಟ್ಟೆಗಳು ಏನಾದರೂ ಇದ್ರೂ ಕೂಡ ಸಿಕ್ಬಿಡತ್ತಾ? ಹೌದು, ಸಿಗ್ತದೆ. ಯಾಕಂದ್ರೆ ಮಣ್ಣಿನಲ್ಲಿ ನಾವು ಹೂತು ಹಾಕಿರೋದ್ರಿಂದ ಅಲ್ಲಿಗೆ ಹೆಚ್ಚು ನೀರೇನಾದ್ರೂ ಹೋಗದೆ ಇದ್ದು, ಯಾವುದೇ ಗೆದ್ದಲು ಹುಳ ಅಂತದ್ ಏನಾದ್ರು ಹೋಗದಿದ್ರೆ ಮಣ್ಣಿನಲ್ಲಿ ಇರ್ತದೆ. ಬಟ್ಟೆಗಳಿರೋದಲ್ಲಿ ತೊಂದ್ರೆ. ಆದ್ರೆ ಅದು ಸ್ವಲ್ಪ ಬ್ರಿಟಲ್ ಆಗಿರಬಹುದು. ನಾವು ಅದನ್ನ ಈಗ ತೆಗೆದು ಹ್ಯಾಂಡಲ್ ಮಾಡುವಾಗ ಸ್ವಲ್ಪ ಜಾಗೃತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ತೆಗೆದು ಆ ಕಡೆ ಈ ಕಡೆ ಇದು ಮಾಡಿದ್ರೆ ಅದು ಹರಿದು ಹೋಗ್ಬೋದು, ಹುಡಿಯೂ ಆಗ್ಬೋದು. ಆದ್ರೆ ಅದರ ಅಗತ್ಯ ನಮಗೆ ಹೆಚ್ಚಿಲ್ಲ. ಅಂತೂ ಈಗ ನೀವು ಒಳ ಉಡುಪು ಸಿಕ್ಕಿದೆ ಅಥವಾ ಗಂಡಸಿನ ಉಡುಪು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಒಂದು ತರದಲ್ಲಿ ಈ ಶವ ಗಂಡಸಿಂದ ಇರಬಹುದು ಅಂತ ಹೇಳ್ಬೋದು. ಆದ್ರೆ ಒಳ ಉಡುಪು ಸಿಕ್ಕಿದ ಮಾತ್ರಕ್ಕೆ ಅದು ಗಂಡಸಿಂದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ಅಂದ್ರೆ ಏನಾದ್ರು ಉಡುಪು ಸಿಕ್ಕರೆ ಇದು ಪುರುಷಂದೋ ಮಹಿಳೆಯದೋ ಅಷ್ಟೇ ಗೊತ್ತಾಗಕ್ ಸಾಧ್ಯ ಅಲ್ವಾ? ಇಲ್ಲ, ಅದನ್ನು ಹೇಳಕ್ಕಾಗಲ್ಲ. ಈಗ ಒಂದು ಜೀನ್ಸ್ ಸಿಕ್ತು ಅಂತ ಇಟ್ಕೊಳ್ಳಿ. ಜೀನ್ಸ್ ಗಂಡಸದು ಇರ್ಬೋದು, ಹೆಂಗಸದು ಇರ್ಬೋದಲ್ಲ. ಕೆಲವು ಹೆಂಗಸರದು ಜೀನ್ಸ್ ಸ್ವಲ್ಪ ಸ್ಪೆಷಲ್ ಇರ್ತದೆ, ಇಲ್ಲ ಅಂತ ಅಲ್ಲ. ಆದ್ರೂ ಕೆಲವು ಉಡುಪುಗಳು ಗಂಡಸು ಹೆಂಗಸದು ಒಂದೇ ಇರ್ತದೆ. ಆದ್ರೂ ಒಂದು ಅಂದಾಜು ಮಾಡ್ಬೋದು ಇದು ಗಂಡಸದು ಇರಬೇಕು ಅಂತ ಹೇಳಿ ಅಷ್ಟೇ. ನಾವು ಬೇರೆ ಅದನ್ನ ಫೈನ್ ಪ್ರಿಂಟಿಂಗ್ ಹೋಗೋದ್ರ ಬದಲು ಹೌದು ಗಂಡಸಿನ ಉಡುಪು ಸಿಕ್ಕಿದೆ, ಇದು ಗಂಡಸದು ಇರಬೇಕು. ಜೊತೆಲಿ ವೈದ್ಯರು ಪರೀಕ್ಷೆ ಮಾಡಿ ಮೂಳೆಗಳನ್ನ ನೋಡಿ ಅದು ಗಂಡಸದ ಹೇಳಿದ್ರೆ ಕನ್ಫರ್ಮ್ ಆಯ್ತು, ಅಲ್ಲಿಗೆ ಗಂಡಸದ್ದು. ಈಗ ತಲೆಬುರುಡೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸೊ ಇದು ಪುರುಷಂದ ಮಹಿಳೆಯದ ಅನ್ನೋದು ಗೊತ್ತಾಗತ್ತೆ. ಇದರ ಜೊತೆಗೆ ಬೇರೆ ಬೇರೆ ಯಾವ ವಿಚಾರಗಳು ಗೊತ್ತಾಗತ್ತೆ ಸರ್? ಇಲ್ಲ, ಅದು ನಾನು ಆಗ ಹೇಳಿದಾಗೆ ಬರೀ ಗಂಡಸೋ ಹೆಂಗಸೋ ವಯಸ್ಸು ಎಷ್ಟಾಗಿದೆ ಅದು ಎರಡು ಸರಿಯಾಗಿ ಗೊತ್ತಾಗತ್ತೆ. ತಲೆಯಲ್ಲಿ ಏನಾದ್ರೂ ಗಾಯದ ಗುರುತು ತಿಳಿದ್ರೆ ಮೂಳೆಯಲ್ಲಿ ಗಾಯದ ಗುರುತು ಅಂತ ಇರಬಹುದು. ಯಾಕಂದ್ರೆ ಯಾರು ಕತ್ತಿಯಿಂದ ತಲೆಗೆ ಹೊಡೆದ್ರು ಅಂತೇಳಿ ಹೊಡೆದ್ರೆ ಅಲ್ಲೊಂದು ಕತ್ತರಿಸಿದ ಗಾಯ ಇರಬಹುದು. ಅಥವಾ ತಲೆಗೆ ದೊಣ್ಣೆಯಿಂದ ಹೊಡೆದ್ರೆ ಅದು ಮೂಳೆ ಮುರಿದಿರ್ತದೆ. ಇದು ಸಿಕ್ಕಿದ್ರೆ ನಮಗೆ ನಾವು ಅದನ್ನ ಹಿಸ್ಟೋಪಥಾಲಜಿಗೆ ಕಳಿಸಿ ಅಲ್ಲಿ ಮರಣ ಪೂರ್ವ ರಕ್ತಸ್ರಾವ ಆಗಿದೆಯಾ ಹೇಳಿ ಒಂದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಷ್ಟು ವರ್ಷಗಳ ನಂತರ ಇವೆಲ್ಲ ನಾವು ಹೇಳೋದು ಥಿಯರಿ ಮಾತ್ರ ಆಗುತ್ತೆ. ಅನೇಕ ಬಾರಿ ಅದು ಅಲ್ಲಿಂದ ರಕ್ತಗಳು ಕಂಪ್ಲೀಟ್ ಹೋಗಿರುವ ಸಾಧ್ಯತೆ ಇದೆ. ಆದ್ರೆ ಒಂದು ಪ್ರಯತ್ನ ಮಾಡ್ಬೋದು, ಅದು ಮರಣ ಪೂರ್ವವ ಅಥವಾ ಮರಣೋತ್ತರವ ಅಂತೇಳಿ. ಅದು ಗೊತ್ತಾದ್ರೆ ಹೌದು ತಲೆಗೆ ಏಟಾಗಿಂದ ಸತ್ತದ್ದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಸಾವಿನ ಕಾರಣ ಹೇಳಕ್ಕೆ ಆಗುದಿಲ್ಲ. ಅಂದ್ರೆ ಜೆಂಡರ್ ಹೇಳ್ಬೋದು, ವಯಸ್ಸು ಹೇಳ್ಬೋದು, ಇದರ ಜೊತೆಗೆ ಎಷ್ಟು ಎತ್ತರ ಅನ್ನೋದನ್ನು ಕೂಡ ಹೇಳ್ಬೋದು ಅಂತ ಹೇಳ್ತಾರೆ. ನಿಜಾನ ಸರ್? ಹೌದು, ಲಾಂಗ್ ಬೋನ್ ಸಿಕ್ಕಿದ್ರೆ ನೀವು ಹೇಳಿದಾಗ 12 ಮೂಳೆ ಸಿಕ್ಕಿದೆ, ಎಷ್ಟೋ ಮೂಳೆ ಸಿಕ್ಕಿದೆ ಅಂತ ಹೇಳಿದಿರಲ್ಲ, ಅದರಲ್ಲಿ ತೊಡೆಯ ಫೀಮರ್ ಬೋನು ಅಥವಾ ಕಾಲಿನ ಟಿಬಿಯಾ ಅಥವಾ ಕೈಯ 4 ಆರ್ಮ್ ಬೋನ್ ಇದೆಲ್ಲ ಸಿಕ್ಕಿದ್ರೆ ನಾವು ಒಂದು ಅಂದಾಜು ಎತ್ತರವನ್ನು ಖಂಡಿತ ಹೇಳ್ಬೋದು. ಇದರ ಹೊರತಾಗಿ ಈಗ ತಜ್ಞರಿಗೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಸರ್ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ? ಯಾಕಂತಂದ್ರೆ ನಾವು ರಾಜ್ಯದಲ್ಲಿ ಇಂತಹ ಪ್ರಕರಣಗಳನ್ನ ಈ ಹಿಂದೆ ಯಾವತ್ತೂ ನೋಡಿಲ್ಲ, ಮುಂದೆ ಗೊತ್ತಿಲ್ಲ ನೋಡ್ತೀವೋ ಇಲ್ಲ ಅಂತ. ಸೊ ಈಗ ಏನು ಕೇಸ್ ನಡೀತಾ ಇದೆ, ಸೊ ಈ ಕೇಸ್ನಲ್ಲಿ ತಜ್ಞರಿಗೆ FSL ತಜ್ಞರಿಗೆ ಏನೆಲ್ಲ ಸವಾಲುಗಳಿರುತ್ತೆ? ಎಲ್ಲದಕ್ಕೂ ಸವಾಲು ಈಗ ನಾವು ಹೇಳಿದ ಈ 3-4 ಪಾಯಿಂಟ್ಗಳನ್ನ ಬಿಟ್ರೆ ಇನ್ನು ಮುಂದಿನ ಕೆಲಸ ತುಂಬಾ ಸವಾಲು. ಯಾರ್ದು ಅಂತ ಹೇಳಿ ಫಸ್ಟ್ ನಾವು ಕಂಡುಹಿಡಿಬೇಕಾದ್ರೆ ನಾವು DNA ಇದು ಮಾಡ್ಬೇಕಾಗ್ತದೆ. ಅದರಿಂದಾಗಿ ಅದು ಸಾಧ್ಯತೆ ಇಲ್ಲದೆ ಆಗೋಗ್ತದೆ.
ಬೋನ್ DNA ರಿಪೋರ್ಟ್ ಎಷ್ಟು ದಿನ ಬೇಕು ಸರ್ ಬರೋದಕ್ಕೆ? ಅದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ಮೇಲೆ ಹೊಂದಿಕೊಳ್ತದೆ. ಅವರು ತುಂಬಾ ಕೆಲಸ ಇದ್ದು ತುಂಬಾ ಒತ್ತಡಗಳಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಆದ್ರೂ ಅವರು ಅವರ ವರ್ಕ್ ಲೋಡ್ ಅನ್ನು ನೋಡ್ಕೊಂಡು ಬೇಗ ಕೊಡ್ಬಹುದು. ಎಸ್ ಸೂರ್ಯಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರಿ, ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರಿ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.